ದೇಶದಾದ್ಯಂತ ಸಂಚಲನಕ್ಕೆ ಕಾರಣ ಆಗಿದ್ದಂತಹ ಆಲ್ಮೋಸ್ಟ್ ಶಬರಿಮಲೆಯ 4 ಕೆಜಿಯಷ್ಟು ಚಿನ್ನ ಕಳ್ಳತನ ಪ್ರಕರಣಕ್ಕೆ ಬೆಂಗಳೂರು ಮತ್ತು ಬಳ್ಳಾರಿಯ ಲಿಂಕ್ ಇರೋದ್ರ ಬಗ್ಗೆ ನಿನ್ನೆಷ್ಟೇ ನಾವು ಮಾಹಿತಿ ಕೊಡ್ತಾ ಇದ್ವಿ. ಮುಂದುವರೆದ ಭಾಗವಾಗಿ ಕೇರಳದ ಎಸ್ಐಟಿಯಿಂದ ಚಿನ್ನದಂಗಡಿ ಮಾಲೀಕನ ತನಿಖೆ ಆಗ್ತಾ ಇದೆ. ಬಳ್ಳಾರಿ ದಾಳಿ ಬಳಿಕ ಬೆಂಗಳೂರಿನಲ್ಲೂ ಕೂಡ ದಾಳಿ ಮಾಡೋದಕ್ಕೆ ಎಸ್ಐಟಿ ಅಧಿಕಾರಿಗಳು ಸಿದ್ಧತೆಯನ್ನು ನಡೆಸ್ತಾ ಇದ್ದಾರೆ ಅನ್ನೋದರ ಮಾಹಿತಿ ಲಭ್ಯ ಆಗ್ತಿದೆ. ಬೆಂಗಳೂರಿನ ಜ್ಯುವೆಲರ್ಸ್ ಅಂಗಡಿಯಲ್ಲಿ ಮಾರಾಟ ಆಗಿರುವಂತಹ ಶಂಕೆ ಇದೆ. ಹೀಗಾಗಿ ಯಾರ ಜೊತೆಗೆ ಈ ಆರೋಪಿ ಉನ್ನಿಕೃಷ್ಣನ್ ಪೊಟ್ಟಿ ಅನ್ನೋನು ಇದ್ದ ಅನ್ನೋದು ಗೊತ್ತಾಗಬೇಕಾಗಿದೆ. ಸೊ ಬೆಂಗಳೂರಿನಲ್ಲೂ ಕೆಲ ಲಿಂಕ್ಗಳ ಆತನಿಗಿತ್ತು ಅನ್ನೋದು ಎಸ್ಐಟಿ ಅಧಿಕಾರಿಗಳ ಗಮನಕ್ಕೆ ಬಂದಿದೆ. ಹೀಗಾಗಿ ಬೆಂಗಳೂರಿನ ಕೆಲ ಜ್ಯುವೆಲರಿ ಮಾಲೀಕರಿಗೂ ಕೂಡ ಈ ಪ್ರಕರಣ ತಮ್ಮ ಬುಡಕ್ಕೆ ಬರುತ್ತಾ ಅನ್ನೋ ಭಯ ಶುರುವಾಗಿದೆ. ಬಟ್ ಬೇಸಿಕ್ ಪ್ರಶ್ನೆ ಇರೋದು, ಹೆಂಗೆ ಚಿನ್ನದ ಗಟ್ಟಿಗಳನ್ನು ಯಾವುದೇ ರೆಸಿಪ್ಟ್ಗಳಿಲ್ಲದೆ ಹೆಚ್ಚು ಲಾಭ ಆಗುತ್ತೆ ಅನ್ನೋ ಆಸೆಗೆ ಜ್ಯುವೆಲ್ರಿ ಮಾಲೀಕರು ತಗೊಂಡ್ರು, ಮತ್ತು ಈ ಥರ ಇನ್ನೆಷ್ಟು ವ್ಯವಹಾರಗಳನ್ನ ಅವ್ರು ಮಾಡಿರ್ಬೋದು. ಆ ಫೈನಾನ್ಷಿಯಲ್ ಟ್ರಾನ್ಸಾಕ್ಷನ್ಗಳು ಏನು ಹೇಳುತ್ತೆ? ಈ ಚಿನ್ನದ ಮಾಲೀಕರು ದುಡ್ಡಿನ ಆಸೆಗೆ, ಮಾರ್ಜಿನ್ ಹೈ ಆಗಿ ಸಿಗುತ್ತೆ ಅನ್ನೋ ಆಸೆಗೆ ಸ್ಮಗ್ಲರ್ಸಿಂದ ಇನ್ನೆಷ್ಟು ಹಾಗಾದರೆ ಚಿನ್ನವನ್ನು ಖರೀದಿ ಮಾಡಿರ್ಬೋದು? ಎಲ್ಲ ಪ್ರಶ್ನೆಗಳು ಕೂಡ ಬರುತ್ತೆ. ಬಳ್ಳಾರಿಯಲ್ಲಂತೂ ಮಿಂಚಿನ ದಾಳಿ ಆಯಿತು. ಆ ರೋದಮ್ ಜ್ಯುವೆಲರ್ಸ್ಗೆ ಸಂಬಂಧಪಟ್ಟಂತೆ ಮಾಲೀಕ ಅದರಲ್ಲಿ ತಾನು ಇನ್ನೋಸೆಂಟ್, ತನಗೇನು ಗೊತ್ತಿಲ್ಲ ಅನ್ನೋ ರೀತಿಯಲ್ಲಿ ಮಾಹಿತಿಯನ್ನು ಕೊಟ್ಟಿದ್ದ. ಬಟ್ ಎಸ್ಐಟಿ ಅಧಿಕಾರಿಗಳ ತಮ್ಮದೇ ಮೂಲ ಇರುತ್ತೆ. ಸೊ ತನಿಖೆಯನ್ನು ಮುಂದುವರಿಸಿದ್ದಾರೆ. ಈ ಉನ್ನಿಕೃಷ್ಣನ್ಗೆ ಬೆಂಗಳೂರಿನಲ್ಲೂ ಕೂಡ ಒಂದು ಮನೆ ಇತ್ತು, ಅದ್ರ ಮೇಲೆ ಕೂಡ ದಾಳಿ ಮಾಡಿದ್ರು. ಅಲ್ಲೂ ಕೂಡ ಸಾಕ್ಷಿ ಸಂಗ್ರಹದ ಕೆಲಸವನ್ನು ನಿನ್ನೆ ಮಾಡಲಾಯಿತು.